ಭಾರತದಲ್ಲಿ ಸಮುದಾಯ ಆರೋಗ್ಯ ಸಮಸ್ಯೆಗಳನ್ನ ನಾವು ಮುಖ್ಯವಾಗಿ ನೋಡೋದಾದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಇಲ್ಲಿ ಸಮುದಾಯ ಆರೋಗ್ಯವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಹೆಚ್ಚಾಗಿ ರಾಜ್ಯಗಳಿಗೆ ಜನರ ಆರೋಗ್ಯ ಸಂಪೋಷಣೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಕ್ಕೆ ಇಲ್ಲಿ ಅವಕಾಶಗಳನ್ನ ನೀಡಿದೆ. ಅಲ್ಲಿ ಪ್ರಮುಖವಾಗಿ ಜನರ ಪೌಷ್ಟಿಕತೆಯ ಮಟ್ಟ ಹಾಗೂ ಜೀವನ ಮಟ್ಟ ಇಲ್ಲಿ ಮುಖ್ಯವಾಗಿ ನಾವು ನೋಡಿದಾಗ ಇಲ್ಲಿ ಜನರ ಪೌಷ್ಟಿಕತೆಯನ್ನ ಉತ್ತಮಪಡಿಸುವಂತ ನಿಟ್ಟಿನಲ್ಲಿ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುವಂತ ನಿಟ್ಟಿನಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ಕೆಲಸವನ್ನ ನಿರ್ವಹಿಸಬೇಕು. ಅದರಲ್ಲಿ ಮುಖ್ಯವಾಗಿ 1983ರಲ್ಲಿ ಪಾರ್ಲಿಮೆಂಟ್ ನ್ಯಾಷನಲ್ ಹೆಲ್ತ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಇಲ್ಲಿ ಜಾರಿಗೆ ತರುತ್ತೆ. ಮತ್ತೆ 2002ರಲ್ಲಿ ಮತ್ತೆ ಅದನ್ನ ಪರಿಷ್ಕರಿಸಿ ಜಾರಿ ಮಾಡುತ್ತೆ. ಮತ್ತೆ 2017ರಲ್ಲಿ ಪುನಃ ಜಾರಿ ಮಾಡಬೇಕೆಂತ ಇಲ್ಲಿ ತನ್ನ ಆದೇಶದಲ್ಲಿ ತಿಳಿಸುತ್ತೆ. ಭಾರತದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆರೋಗ್ಯದಲ್ಲಿ ಸಮಾನತೆ ಇಲ್ಲ. ಒಂದೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ರೀತಿಯ ಒಂದು ಶಿಶು ಜನನ ದರ ಇರ್ಬೋದು ಅಥವಾ ಶಿಶು ಮರಣ ದರ ಇರ್ಬೋದು ಅಥವಾ ಬೇರೆ ಬೇರೆ ನಾವು ನೋಡಿದಾಗ ಇಲ್ಲಿ ಒಂದೇ ರೀತಿಯಂತ ಒಂದು ಆರೋಗ್ಯ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇಲ್ಲ. ಅಂದ್ರೆ ಆಯಾ ಪ್ರದೇಶ ಮತ್ತೆ ಭೌಗೋಳಿಕವಾದಂತ ಒಂದು ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ಸಮಸ್ಯೆಗಳನ್ನ ಇಲ್ಲಿ ನೋಡಬಹುದು. ಭಾರತದಲ್ಲಿ ಸಮುದಾಯ ಆರೋಗ್ಯ ಸಮಸ್ಯೆಗಳನ್ನ ನಾವು ಸಾಮಾನ್ಯವಾಗಿ 4 ಪ್ರಕಾರಗಳಾಗಿ ಇಲ್ಲಿ ವಿಂಗಡಣೆಯನ್ನ ಮಾಡ್ತೀವಿ. ಅದರಲ್ಲಿ ಒಂದನೇದು ರೋಗಕಾರಕ ಸಮಸ್ಯೆ, ಎರಡನೇದು ಪೌಷ್ಟಿಕತೆಯ ಸಮಸ್ಯೆ, ಮೂರನೇದು ಪರಿಸರಾತ್ಮಕ ಮತ್ತೆ ನೈರ್ಮಲ್ಯ ಸಮಸ್ಯೆ, ನಾಲ್ಕನೇದು ವೈದ್ಯಕೀಯ ಸಂಪೋಷಣೆಯ ಸಮಸ್ಯೆ. ಈ 4 ಸಮಸ್ಯೆಗಳನ್ನು ನಾವು ನೋಡೋದಾದ್ರೆ ಅದರಲ್ಲಿ ಮೊದಲನೆಯದು ರೋಗಕಾರಕ ಸಮಸ್ಯೆ. ಇಲ್ಲಿ ರೋಗಕಾರಕ ಸಮಸ್ಯೆ ಅಂದ್ರೆ ಮುಖ್ಯವಾಗಿ ಇಲ್ಲಿ ಮನುಷ್ಯನನ್ನ ಕಾಡುವಂತ ರೋಗಗಳಲ್ಲಿ 2 ಪ್ರಕಾರಗಳನ್ನ ಗುರುತಿಸ್ತೀವಿ. ಒಂದು ಸಾಂಕ್ರಾಮಿಕ ರೋಗಗಳು, ಮತ್ತೊಂದು ಸಾಂಕ್ರಾಮಿಕವಲ್ಲದ ರೋಗಗಳು. ಇಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚು ಮನುಷ್ಯನನ್ನ ಇಲ್ಲಿ ಹೆಚ್ಚು ಸಮಸ್ಯೆಗಳನ್ನು ತಂದೊಡ್ಡೋದನ್ನ ನಾವು ಯಾಕೆಂದ್ರೆ ಅದು ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಹೆಚ್ಚು ಬೇಗ ಹರಡುವಂತ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನ ನಾವು ಮಲೇರಿಯಾ ಇರ್ಬೋದು, ಕ್ಷಯರೋಗ ಇರ್ಬೋದು, ಡೆಂಗ್ಯೂ ಜ್ವರ ಇರ್ಬೋದು, ಅಥವಾ ಕುಷ್ಠರೋಗ ಇರ್ಬೋದು, ಲೈಂಗಿಕ ಕಾಯಿಲೆ ಇರ್ಬೋದು, ಅಥವಾ ಬೇರೆ ಬೇರೆ ರೋಗಗಳನ್ನ ಇಲ್ಲಿ ನೋಡ್ತೀವಿ. ಮತ್ತೆ ಇಲ್ಲಿ ಮಲೇರಿಯಾವನ್ನ ನಾವು ನೋಡಿದಾಗ ಇದು ನೀರಿನಿಂದ ಹರಡುವಂತ ರೋಗಗಳಲ್ಲಿ ಕಾಲರಾ, ವಿಷಮ ಶೀತ ಜ್ವರ, ಅಮಶಂಕೆ, ಕಾಮಾಲೆ, ಪೋಲಿಯೋ ಇವೆಲ್ಲ ನೋಡ್ತೀವಿ. ಮತ್ತೆ ನೇರ ಸಂಪರ್ಕದಿಂದ ಹರಡುವಂತ ರೋಗ ಕುಷ್ಠರೋಗ ಇರ್ಬೋದು ಅಥವಾ ಗಜ್ಜಿ ರೋಗ ಇರ್ಬೋದು, ಇವನ್ನ ನೋಡ್ತೀವಿ. ಮತ್ತೆ ಕೀಟದಿಂದ ಹರಡುವಂತ ರೋಗಗಳು ಮಲೇರಿಯಾ, ಮೆದುಳು ಜ್ವರ ಅಥವಾ ಅರುಣ ಬೇನೆ ಇವೆಲ್ಲವನ್ನು ನೋಡ್ತೀವಿ. ಮತ್ತೆ ಕೆಲವೊಂದು ಏನು ಬೇರೆ ಬೇರೆ ಹೈನುಗಳಿಂದ ಹರಡುವಂತ ನೋಡಿದಾಗ ಕ್ಷಯ, ಬ್ರೂಸಲ್ ರೋಗ ಇವುಗಳನ್ನ ನಾವು ಮುಖ್ಯವಾಗಿ ನೋಡ್ತೀವಿ. ಇವು ಸಾಂಕ್ರಾಮಿಕವಾದಂತ ರೋಗಗಳು. ಸಾಂಕ್ರಾಮಿಕವಲ್ಲದ ರೋಗಗಳನ್ನ ನೋಡಿದಾಗ ಮಧುಮೇಹ ಇರ್ಬೋದು, ಅಥವಾ ರಕ್ತಸ್ರಾವ, ಅಥವಾ ಮೂತ್ರ ವಿಸರ್ಜನೆ, ಅಥವಾ ಹಾನಿಗೊಂಡಂತ ಮೂತ್ರಪಿಂಡಗಳು, ಹೃದ್ರೋಗ, ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಮತ್ತೆ ಕಾಮಾಲೆ, ಮತ್ತೆ ಕರುಳು ಹುಣ್ಣು, ಕಿವಿ ಸೋರಿಕೆ, ಮತ್ತೆ ಅಜೀರ್ಣ, ಅತಿಸಾರ, ಬೊಜ್ಜು, ಅಧಿಕ ರಕ್ತದೊತ್ತಡ ಇವೆಲ್ಲವನ್ನು ಕೂಡ ನಾವು ಸಾಂಕ್ರಾಮಿಕವಲ್ಲದ ರೋಗಗಳಲ್ಲಿ ಇಲ್ಲಿ ಗುರುತಿಸ್ತೀವಿ. ಮತ್ತೆ ಎರಡನೇದಾಗಿ ಅಪೌಷ್ಟಿಕತೆಯ ಸಮಸ್ಯೆ. ಇಲ್ಲಿ ಅಪೌಷ್ಟಿಕತೆ ಅನ್ನೋದು ಮುಖ್ಯವಾಗಿ ಭಾರತದಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇರೋದನ್ನ ನೋಡಿದಾಗ ಇಲ್ಲಿ ಅಪೌಷ್ಟಿಕತೆ, ರಕ್ತಹೀನತೆ, ಅಂಧತ್ವ, ಅಯೋಡಿನ್ ಕೊರತೆ ಮತ್ತೆ ಕಡಿಮೆ ತೂಕದ ಮಕ್ಕಳನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ಬೋದು. ಭಾರತದಲ್ಲಿ ಇವತ್ತು ಕೂಡ 3/1 ಮಹಿಳೆಯರು ಭಾರರಹಿತವಾದಂತ ಅಂದ್ರೆ ಅಂಡರ್ ವೀಟ್ ಅಂತ ನಾವೇನ್ ಕರಿತೀವಿ. ಮತ್ತೆ ಅರ್ಧದಷ್ಟು ವಿವಾಹಿತ ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಮತ್ತೆ 30% ಮಕ್ಕಳು ತೂಕ ರಹಿತರಾಗಿದ್ದಾರೆ. 5 ವರ್ಷದ ಮಕ್ಕಳಲ್ಲಿ 44% ತೂಕ ರಹಿತ ಮಕ್ಕಳು, ಮತ್ತೆ 48% ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಅಂತ ನಾವು ಹೇಳ್ತೀವಿ. ಜಾಗತಿಕ ಮಟ್ಟದಲ್ಲಿ 30% ಮಕ್ಕಳು ಅಪೌಷ್ಟಿಕತೆಯಿಂದ ಸಾವನ್ನಪ್ತಾ ಇದ್ದಾರೆ ಅಂತ ಹೇಳ್ತೀವಿ. ಇದಕ್ಕೆ ಪ್ರಮುಖ ಕಾರಣಗಳು ಅಂದ್ರೆ ಲಿಂಗ ಅಸಮಾನತೆ. ನಿಮ್ಗೆ ಮೊದಲೇ ಗೊತ್ತಿದೆ ನಮ್ಗೆ, ನಾವು
ಲಿಂಗ ಅಸಮಾನತೆಯಲ್ಲಿ ಪುರುಷರಿಗೆ ಒಂದು ರೀತಿಯಾದಂತ ಒಂದು ಮಹಿಳೆಗೆ ಮತ್ತೊಂದು ರೀತಿಯಂತ ಆಹಾರ ಅಭ್ಯಾಸಗಳನ್ನ ನಾವು ನೋಡ್ತೀವಿ. ಆಹಾರ ಕ್ರಮಗಳನ್ನ ಅಂದ್ರೆ ಗಂಡು ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿರ್ಬೋದು, ಅಥವಾ ಕೊಳ್ಳುವ ಶಕ್ತಿ ಇಲ್ಲದೆ ಇರೋದು, ಇದು ಕೂಡ ತಿನ್ನುವಂತ ಕೈಗಳು ಅಲ್ಲಿ ಜಾಸ್ತಿ ಇರುತ್ತೆ, ದುಡಿಯುವಂತ ಕೈಗಳು ಎರಡು ಇರುತ್ತೆ. ಆದ್ರಿಂದ ಇಲ್ಲಿ ಕೊಳ್ಳುವಂತ ಶಕ್ತಿ ಯಾವಾಗ ಮನುಷ್ಯನಲ್ಲಿ ಇರುವುದಿಲ್ಲ ಅವಾಗ ಅಪೌಷ್ಟಿಕತೆ ಅನ್ನೋದು ಕಾಡುತ್ತೆ. ಮತ್ತೆ ಸಾರ್ವಜನಿಕ ಆರೋಗ್ಯ ಅವ್ಯವಸ್ಥೆ, ಇಲ್ಲಿ ಸಾರ್ವಜನಿಕ ಆರೋಗ್ಯ ಉತ್ತಮವಾದ ರೀತಿಯಲ್ಲಿ ಎಲ್ಲಾ ಜನರಿಗೂ ಸಿಗದೇ ಇರುವಂತ ಸಂದರ್ಭಗಳನ್ನು ನೋಡಿದಾಗ, ಸೊ ಅಂತ ಸಂದರ್ಭಗಳಲ್ಲಿ ಇಲ್ಲಿ ಅಪೌಷ್ಟಿಕತೆ ಅನ್ನೋದು ಕಂಡು ಬರುತ್ತೆ ಅಂತ ಹೇಳ್ತೀವಿ. ಮತ್ತೆ ಅಪೌಷ್ಟಿಕತೆ ಸಮಸ್ಯೆಗಳಂದ್ರೆ ಪ್ರೋಟೀನ್ ಎನರ್ಜಿ ಅಪೌಷ್ಟಿಕತೆಯನ್ನ ಮತ್ತೆ ರಕ್ತಹೀನತೆಯನ್ನ ಮುಖ್ಯವಾಗಿ ನೋಡ್ಬೋದು. ಅದರಲ್ಲೂ ಮುಖ್ಯವಾಗಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಿಗಿಂತ ಹೆಚ್ಚು, ಮತ್ತೆ ನಗರ ಕೊಳಗೇರಿ ಮಕ್ಕಳು ಗ್ರಾಮಗಳಿಗಿಂತ ಹೆಚ್ಚು ಅಪೌಷ್ಟಿಕತೆಯನ್ನ ನರಳುತ್ತಾ ಇದ್ದಾರೆ. ನಗರ ವಲಸೆಯು ಕೊಳಗೇರಿ ಮಕ್ಕಳಿಗೆ ಬಡತನದಿಂದ ಮೋಕ್ಷ ದೊರಕಿಸಿಕೊಟ್ಟಿಲ್ಲ, ಅಲ್ಲದೆ ಅಪೌಷ್ಟಿಕತೆಯಿಂದಲೂ ಕೂಡ ಮುಕ್ತಿ ಸಿಕ್ಕಿಲ್ಲ ಅಂತ ಕೂಡ ಹೇಳ್ತೀವಿ. ಪೌಷ್ಟಿಕತೆಯ ಸಮಸ್ಯೆ ಏನಂದ್ರೆ ಮಗುವಿನ ಜನನದ ತೂಕ, ಅಂದ್ರೆ ಈ ಮಗು ಹುಟ್ಟಿದಾಗ ಎಷ್ಟು ತೂಕ ಇರುತ್ತೆ ಅಲ್ಲೇ ಅದು ಆರೋಗ್ಯವಾಗಿದೆ ಅಥವಾ ಅನಾರೋಗ್ಯವಾಗಿದೆ, ಅಥವಾ ಪೌಷ್ಟಿಕತೆಯಿಂದ ಕೂಡಿದೆ ಅಥವಾ ಅಪೌಷ್ಟಿಕತೆಯಿಂದ ಕೂಡಿದೆ ಅನ್ನೋದನ್ನ ನಾವು ನಿರ್ಧರಿಸೋದಕ್ಕೆ ಅಲ್ಲೇ ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಹುಟ್ಟಿದ ಮಕ್ಕಳ ತೂಕ ಇಷ್ಟು ಇರ್ಬೇಕು ಅಂತ ಒಂದು ಇದಿರೋದ್ರಿಂದ, ಇಷ್ಟು ತೂಕ ಇರ್ಬೇಕು ಅನ್ನುವಂತ ಒಂದು ವೈದ್ಯಕೀಯವಾದಂತ ಒಂದು ಏನು ಅಂತ ಇರೋದ್ರಿಂದ ಆ ಒಂದು ತೂಕ ಯಾವಾಗ ಮಕ್ಕಳ ಕಡಿಮೆ ಇರುತ್ತೆ ಅವು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದೇವೆ ಅಂತ ನಾವು ಹೇಳ್ಬೋದು. ಪರಿಸರಾತ್ಮಕ ಮತ್ತೆ ನೈರ್ಮಲ್ಯವನ್ನ ನೋಡಿದಾಗ ಇದರಲ್ಲಿ ಮುಖ್ಯವಾಗಿ ಪರಿಸರಾತ್ಮಕವಾದಂತ ಒಂದು ಸಮಸ್ಯೆಗಳು ನಮ್ಮಲ್ಲಿ ಮುಖ್ಯವಾಗಿ ನೋಡ್ತೀವಿ. ಅದರಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆಯ ಸಮಸ್ಯೆ, ವಸತಿ ಸಮಸ್ಯೆ ಮತ್ತೆ ಶೌಚಾಲಯ ಸಮಸ್ಯೆಗಳು. ಇಲ್ಲಿ ಭಾರತದಲ್ಲಿ ಅನೇಕ ಪರಿಸರಾತ್ಮಕ ವಿಷಯಗಳನ್ನ ನಾವು ನೋಡ್ತೀವಿ. ಹೆಚ್ಚು ಮಾಲಿನ್ಯಗೊಳ್ತಾ ಇದೀವಿ. ಜನಸಂಖ್ಯೆ ಹೆಚ್ಚಾದಂತೆಲ್ಲ ಬಳಸುವಂತ ವಸ್ತುಗಳು ಮತ್ತೆ ಅವುಗಳಿಂದ ಸಾಕಷ್ಟು ಮಾಲಿನ್ಯವನ್ನ ಗಳಿಸ್ತಾ ಇದೀವಿ. ವಾಯು ಮಾಲಿನ್ಯ ಇರ್ಬೋದು, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಸಾಗರ ಮಾಲಿನ್ಯ, ತಾಪ ಮಾಲಿನ್ಯ, ಮಣ್ಣು ಮಾಲಿನ್ಯ, ಅಣುವಿಕಿರಣ ಮಾಲಿನ್ಯ, ಇವೆಲ್ಲವೂ ಘನತ್ಯಾಜ್ಯ ವಸ್ತುಗಳಿಂದ ಮಾಲಿನ್ಯ. ಇದು ದೇಶಕ್ಕೆ ಸವಾಲುಗಳನ್ನ ಹೊಡ್ತಾ ಇದೆ. ಯಾಕಂದ್ರೆ ನಾವು ನೈರ್ಮಲ್ಯವನ್ನ ಒಂದು ವೇಸ್ಟೇಜ್ ಅಂದ್ರೆ ಏನು ವೇಸ್ಟೇಜ್ ವಸ್ತುಗಳನ್ನ ನೋಡ್ತೀವಿ, ಅವುಗಳನ್ನ ಹೆಚ್ಚು ಬಳಕೆ ಮಾಡಿ ಬಿಸಾಡುವಂತ ವಸ್ತುಗಳಿಂದ ಸಾಕಷ್ಟು ಮಾಲಿನ್ಯ ಉಂಟಾಗ್ತಾ ಇದೆ ಅಂತ ಹೇಳ್ತೀವಿ. ಮತ್ತೆ ಇದರಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ 80% ರೋಗಗಳು ಬರೋದು ನೀರಿನಿಂದ. ಆ 80% ರೋಗಗಳು ನೀರಿನಿಂದ ಬರೋದ್ರಿಂದ ಇಲ್ಲಿ ಮುಖ್ಯವಾಗಿ ನಮ್ಗೆ ಒಳ್ಳೆ ಶುದ್ಧವಾದಂತ ನೀರನ್ನು ಕುಡಿದಾಗ ಮನುಷ್ಯನಲ್ಲಿ 80% ಕಾಯಿಲೆಗಳಿಂದ ದೂರ ಇರ್ಬೋದು ಅಂತ ಹೇಳ್ತೀವಿ. ಮತ್ತೆ ಒಳಚರಂಡಿ ವ್ಯವಸ್ಥೆ, ಇದು ಕೂಡ ನಮ್ಮ ಗ್ರಾಮೀಣ ಅಥವಾ ನಗರ ಪ್ರದೇಶಗಳನ್ನು ನೋಡಿದಾಗ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಸರಿಯಾಗಿರೋದಿಲ್ಲ. ನಗರ ಪ್ರದೇಶಗಳಲ್ಲಿ ಇದ್ರೂ ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಿಲ್ಲ. ಇದರಿಂದ ಕೂಡ ನಾವು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಮತ್ತೆ ಸಮರ್ಪಕ ವಸತಿ ವ್ಯವಸ್ಥೆ, ನೀವು ಮೊದಲನೇ ಚಾಪ್ಟರ್ ನೋಡಿದೀರಾ. ವಸತಿ ಸಮಸ್ಯೆ ಇವತ್ತು ಮಾನಸಿಕವಾಗಿ ವ್ಯಕ್ತಿಯನ್ನ ಸಾಕಷ್ಟು ಕೆಳ ಹಂತಕ್ಕೆ ಕೊಂಡೊಯ್ದು. ಯಾಕೆಂದ್ರೆ ಅಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನ ಅಂದ್ರೆ ಮನೆಯಲ್ಲಿ ಬಟ್ಟೆಯನ್ನ ಬದಲಾಯಿಸೋದಕ್ಕೂ ಕೂಡ ಇವತ್ತು ಸಮರ್ಪಕವಾಗಿ ವಸತಿ ಯಾರೋ ಇರ್ತಾರೆ, ಅಥವಾ ಒಬ್ರು ಸಂಬಂಧಿಕರು ಬರ್ತಾರೆ, ಅಥವಾ ಇನ್ಯಾರು ಸ್ನೇಹಿತರು ಬರ್ತಾರೆ, ಅವ್ರ ನಡುವೆ ನಾವು ನಮ್ಮ ಮನೆಯಲ್ಲೇ ಒಂದು ಉತ್ತಮವಾದಂತ ಒಂದು ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಸಮಸ್ಯೆಗಳನ್ನು ಕೂಡ ನೋಡ್ತೀವಿ. ಮತ್ತೆ ಶೌಚಾಲಯಕ್ಕಿಂತ ದೇಶದಲ್ಲಿ ಮೊಬೈಲ್ ಫೋನ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿವೆ ಅಂತ ನಾವು ಹೇಳ್ತಾರೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಶೌಚಾಲಯ ಇದ್ರೂ ಕೂಡ ಅದನ್ನು ಸರಿಯಾಗಿ ಬಳಕೆ ಮಾಡೋದಿಲ್ಲ, ಅಥವಾ ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಇವತ್ತು ಅತ್ಯಾಚಾರ ಇರ್ಬೋದು, ಅಲ್ಲೇ ಇರ್ಬೋದು, ಇವುಗಳನ್ನು ನೋಡಿದಾಗ ಹೆಣ್ಣು ಮಕ್ಕಳು ಬಯಲಲ್ಲಿ ಮಲ ವಿಸರ್ಜನೆ ಮಾಡುವಂತ ಸಂದರ್ಭಗಳಲ್ಲಿ ಅತ್ಯಾಚಾರಗೊಳ್ಳೋದು, ಕೊಲೆ ಆಗೋದು, ಅಥವಾ ಲೈಂಗಿಕ ಶೋಷಣೆಗೆ ಒಳಗಾಗುವಂತ ಸಂದರ್ಭಗಳನ್ನ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಪರಿಸರಾತ್ಮಕ ಮತ್ತೆ ನೈರ್ಮಲ್ಯ ಸಮಸ್ಯೆಗಳಲ್ಲಿ ಕಂಡುಬರುತ್ತೆ. ಮತ್ತೆ 4ನೇದು ವೈದ್ಯಕೀಯ ಸಂಪೋಷಣೆಯ ಸಮಸ್ಯೆ. ಇದು ವೈದ್ಯಕೀಯ ಸಂಪೋಷಣೆಯ ಸಮಸ್ಯೆಗಳನ್ನ ನೋಡಿದಾಗ ಮುಖ್ಯವಾಗಿ ಇಲ್ಲಿ ವೈದ್ಯರ ಒಂದು ಕೊರತೆಯನ್ನು ನಾವು ನೋಡ್ತೀವಿ. ಯಾಕೆಂದ್ರೆ ನೀವು ನೋಡಿರ್ಬೋದು, ವೈದ್ಯರು
ಎಷ್ಟೋ ಸಂದರ್ಭದಲ್ಲಿ ಆಸ್ಪತ್ರೆ ಇದೆ, ಎಲ್ಲಾ ಸೌಲಭ್ಯ ಇದೆ, ವೈದ್ಯರೇ ಇರೋದಿಲ್ಲ ಅಂದಾಗ ಅಲ್ಲಿ ನಮ್ಗೆ ಯಾವುದೇ ರೀತಿಯಂತ ಒಂದು ಉತ್ತಮ ಆರೋಗ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಅಥವಾ ವೈದ್ಯಕೀಯ ಸಲಕರಣೆಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಆಸ್ಪತ್ರೆಗಳ ಸಮಸ್ಯೆ ಇವತ್ತು ನೆನೆದಲ್ಲ, ಇದು ತುಂಬಾ ಹಿಂದಿನಿಂದನೂ ಕೂಡ ನಾವು ನೋಡ್ತೀವಿ. ಮತ್ತೆ ಔಷಧಿಗಳು, ಮೆಡಿಸಿನ್ ಸಿಗೋದಿಲ್ಲ, ಮತ್ತೆ ಮೆಡಿಕಲ್ ಸ್ಟಾಫ್ ಇವತ್ತು ನೋಡ್ತೀರಾ, ಕೊರೋನಾ ಅಂತ ಸಂದರ್ಭಗಳಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಎಷ್ಟು ಸಮಸ್ಯೆಯನ್ನು ಎದುರಿಸಿದ್ರು, ಅಥವಾ ಇರುವ ವೈದ್ಯಕೀಯ ಸಿಬ್ಬಂದಿಗಳ ಮೇಲೆನೆ ಹೆಚ್ಚಿನ ಒತ್ತಡವನ್ನ ಹಾಕಿ ಕೆಲಸವನ್ನ ನಿರ್ವಹಿಸುವಂತ ಸಂದರ್ಭಗಳನ್ನು ಅವರು ಅನೇಕ ರೋಗಗಳಿಗೆ ತುತ್ತಾಗುವಂತ ಸಂದರ್ಭಗಳನ್ನು ನೋಡಬಹುದು. ಮತ್ತೆ ಭಾರತದಲ್ಲಿ ನಾವು 1,000 ಜನಸಂಖ್ಯೆ ಒಬ್ಬರು 1,500 ಜನರಿಗೆ ಒಬ್ಬರು ವೈದ್ಯರಿದ್ದಾರೆ. ಅಮೆರಿಕದಲ್ಲಿ 350 ಜನರಿಗೆ ಒಬ್ಬರು ವೈದ್ಯರಿದ್ದಾರೆ. ಇದನ್ನೇ ಗಮನಿಸಿದಾಗ ನಮ್ಮ ವೈದ್ಯಕೀಯ ವ್ಯವಸ್ಥೆ ಯಾವ ರೀತಿ ಇದೆ, ಅಥವಾ ವೈದ್ಯಕೀಯ ಸಮಸ್ಯೆಗಳು ಎಷ್ಟಿದೆ, ಮತ್ತೆ ಅದಕ್ಕೆಲ್ಲ ನಾವು ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯಕೀಯವಾದಂತಹ ಒಂದು ಕೊರತೆಗಳು ಹೆಚ್ಚು ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಎಲ್ಲರೂ ನಗರ ಪ್ರದೇಶಕ್ಕೆ ಸೀಮಿತವಾಗಿ ಅಥವಾ ನಗರ ಪ್ರದೇಶದಲ್ಲಿ ಕರ್ತವ್ಯನ ನಿರ್ವಹಿಸುವಂತ ಸಂದರ್ಭಗಳನ್ನು ನೋಡಿದಾಗ ಸ್ವಂತ ಸಂದರ್ಭಗಳಲ್ಲಿ ವೈದ್ಯಕೀಯ ಸಮಸ್ಯೆಗಳು ಹೆಚ್ಚು ಕಂಡು ಬರ್ತಾ ಇದೆ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಸೆಕೆಂಡ್ ಸೆಷನ್ ಒಂದು ವಿವರಣೆ.